ಬಿಎಸ್ವೈ ಅವರನ್ನೇ ಸೈಡ್ಗಿಟ್ಟು ಆಟ ಶುರು ಮಾಡಿದ್ಯಾರು? ಆ ಒಂದು ಫೋನ್ ಕಾಲ್ಗೆ ನಡುಗಿದ್ಯಾಕೆ ರಾಜಾ ಹುಲಿ? ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಧರ್ಮ ಸಂಕಟಕ್ಕೆ ಸಿಲುಕಿದ್ರ ಯಡಿಯೂರಪ್ಪ ಬಿಎಸ್ವೈ ಅವರನ್ನೇ ಸೈಡ್ಗಿಟ್ಟು ಆಟ ಶುರು ಮಾಡಿದ್ಯಾರು? ಆ ಒಂದು ಫೋನ್ ಕಾಲ್ಗೆ ರಾಜಾ ಹುಲಿ ನಡುಗಿದ್ದು ಯಾಕೆ? ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಧರ್ಮ ಸಂಕಟಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಸಿಲುಕಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆಂದ್ರೆ ಆ ಧರ್ಮ ಸಂಕಟ ಏನು ಅದನ್ನ ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇವೆ. ಒಬ್ಬರ ತೃಪ್ತಿಗೆ ಸಮಸ್ಯೆಯನ್ನೇ ಮೈ ಮೇಲೆ ಹೇಳ್ಕೊಂಡ್ರ ಸಿಎಂ. ಆ ಒಂದು ಫೋನ್ ಕಾಲ್ ನಲ್ಲಿ ನಿಜಕ್ಕೂ ಆಗಿದ್ದೇನು? ಹಾಗಾದ್ರೆ ಆ ಒಂದು ಫೋನ್ ಕಾಲ್ ನಲ್ಲಿ ಏನಿತ್ತು? ಆ ಫೋನ್ ಕಾಲ್ ನಲ್ಲಿ ಬಿಎಸ್ ಯಡಿಯೂರಪ್ಪ ಅವರೇ ನಡುಗುವಂತಹ ಮಾಹಿತಿ ಏನಾಯ್ತು? ಹಾಗಾದ್ರೆ ಅವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಲೋ ಯಡಿಯೂರಪ್ಪಾಜಿ ಅಂತಿದ್ದಂಗೆ ಶಾಕ್ ಆಗಿದ್ದಾರೆ. ನಮಸ್ತೆ ಸರ್ ಅಂತ ಬಿಎಸ್ವೈ ಅಂತ ಹೇಳ್ತಾ ಇದ್ದ ಹಾಗೇನೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಾಗಿದೆ. 4 ರಿಂದ 5 ನಿಮಿಷದ ಫೋನ್ ಕಾಲ್ ಅಲ್ಲಿ ಓಕೆ ಸರ್ ಅಂದಿದ್ದಷ್ಟೇ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಬಿಎಸ್ವೈಗೆ ಫೋನ್ ಬಂದಿದ್ದು ದೆಹಲಿ ನಾಯಕರಿಂದ. ಆ ಫೋನ್ ಕಾಲ್ಗೆ ತಂಡ ಆಗೋದ್ರು ಬಿಎಸ್ ಯಡಿಯೂರಪ್ಪ. ಜಸ್ಟ್ 5 ನಿಮಿಷದಲ್ಲಿ ಸಿಎಂ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಹೊಡೆಯಿತು. ತಾನು ಅಂದುಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಅಲ್ಲಿ ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಅನ್ನುವ ಹಾಗಾಯ್ತು ಅಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಸ್ಥಿತಿ. ಯಾರನ್ನು ಕೇಳದೆ ದಿಢೀರ್ ನಿರ್ಧಾರ ತಗೊಂಡಿರೋದು ಯಾಕೆ? ವೀರಶೈವ ಲಿಂಗಾಯತ ಒಬಿಸಿಗೆ ಸೇರಿಸಲು ಅರ್ಜೆಂಟ? ಯಾರನ್ನು ಕೇಳದೆ ದಿಢೀರ್ ನಿರ್ಧಾರವನ್ನ ಯಾಕೆ ತಗೊಂಡ್ರಿ? ಬಿಎಸ್ವೈಗೆ ದೆಹಲಿ ನಾಯಕರು ಫುಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿಲ್ಲ, ಸಚಿವರ ಜೊತೆ ಚರ್ಚಿಸಿಲ್ಲ, ಕೋರ್ ಕಮಿಟಿಯಲ್ಲಿ, ಜೊತೆಗೆ ಹೈಕಮಾಂಡ್ ಜೊತೆಗೂ ಕೂಡ ಚರ್ಚಿಸಿಲ್ಲ. ಏಕಾಏಕಿ ನೀವೇ ನಿರ್ಧರಿಸಿ ಸಮಸ್ಯೆಯನ್ನ ಸೃಷ್ಟಿ ಮಾಡಬೇಡಿ. ಚರ್ಚೆಯನ್ನ ನಡೆಸದೆ ಒಬಿಸಿ ಸೇರ್ಪಡೆಗೆ ಯಾಕೆ ಮುಂದಾಗಿದ್ದೀರಿ? ಲಿಂಗಾಯತ ವೀರಶೈವ ವಿಷಯದಲ್ಲಿ ಗೊಂದಲ ಸೃಷ್ಟಿಸಬೇಡಿ. ಸದ್ಯಕ್ಕೆ ಎಲ್ಲವನ್ನ ಹೋಲ್ಡ್ ಮಾಡಿ ಅಂತ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಒಂದು ಫೋನ್ ಕಾಲ್ ಅಲ್ಲಿ. ಇದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಇಂದ ಬಂದಂತಹ ಫೋನ್ ಕಾಲ್ ನ ಮಾಹಿತಿ ಏನಾಯ್ತು ಅನ್ನೋದು. ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ಸಿಎಂ ಯೂ ಟರ್ನ್ ಹೊಡೆದಿತ್ತು. ಲಿಂಗಾಯತ ವೀರಶೈವ ವಿಷಯದಲ್ಲಿ ಬಿಎಸ್ವೈ ಈಗ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಒಬಿಸಿಗೆ ಸೇರ್ಪಡೆಯ ವಿಚಾರವನ್ನೇ ಈಗ ಬಿಎಸ್ ಯಡಿಯೂರಪ್ಪ ಅವರು ಕೈ ಬಿಟ್ಟಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ನಿಂದ ಬಂದಂತಹ ಸಂದೇಶ ಅದು. ಯಾವುದಕ್ಕೂ ಕೂಡ ನೀವು ಈ ರೀತಿಯಾದಂತಹ ಒಂದು ಸೃಷ್ಟಿಯನ್ನ ಮಾಡಬೇಡಿ, ಗೊಂದಲವನ್ನ ಮಾಡಬೇಡಿ ಅಂತ ಹೇಳಿ ಲಿಂಗಾಯತ ವೀರಶೈವ ವಿಷಯದಲ್ಲಿ ಈ ಮೂಲಕ ಬಿಎಸ್ವೈ ಮೌನಕ್ಕೆ ಈಗ ಶರಣಾಗಿದ್ದಾರೆ. ಒಬಿಸಿಗೆ ಸೇರ್ಪಡೆಗೊಳಿಸಬೇಕು, ಕೇಂದ್ರಕ್ಕೆ ಶಿಫಾರಸು ಮಾಡಬೇಕನ್ನುವಂತಹ ವಿಚಾರವನ್ನ ಎಲ್ಲವನ್ನ ಕೂಡ ಕೈ ಬಿಟ್ಟಿದ್ದಾರೆ. ಧರ್ಮ ಸಂಕಟವನ್ನ ಮಾಧ್ಯಮಗಳ ಮುಂದೆ ಒಪ್ಪಿಕೊಂಡಿದ್ದಾರೆ ಸಿಎಂ ಬಿಎಸ್ವೈ. ಎಲ್ಲವನ್ನ ಅಲ್ಲಿ ಚರ್ಚೆ ಮಾಡ್ತೇವೆ. ವೀರಶೈವ ಲಿಂಗಾಯತ ವಿಷಯದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಬಂದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಂತರ ತೀರ್ಮಾನ ತಗೊಳ್ತೀನಿ. ಇವತ್ತು ತೀರ್ಮಾನ ತಗೊಳ್ಳೋದಿಲ್ಲ. ನಮ್ಮ ಕ್ಯಾಬಿನೆಟ್ ಕೊಲೀಗ್ಸು ಅದೇ ಅಭಿಪ್ರಾಯ ಇದೆ. ಮೂರ್ದಿನ ಬಿಟ್ಟು ಡೆಲ್ಲಿಗೆ ಹೋಗಿ ಅವರೆಲ್ಲರನ್ನು ಸಮಾಲೋಚನೆ ಮಾಡಿ ಬಂದು ಅದನ್ನು ಭಾಳ ವಿಶೇಷವಾದ ತೀರ್ಮಾನ ಆಗುತ್ತೆ. ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಂಡು